ಶ್ರೀ ಗುರುಭ್ಯೋ ನಮಃ. ಸುಮುಖೌ ಸುಂದರತರೌ ಸುನಾಸೌ ಸುಖಚಿತ್ತನು ಸುರಾರಾಜಿತಪಾದಾಬ್ಜೌ ರಮಾನಾರಾಯಣೌ ಸ್ತುಮಃ. ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಗೋವರ್ಧನಧರಂ ವಂದೇ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವಮೀಶಾನಂ ಗೋವಿಂದಂ ಗೋಪಿಕಾಪ್ರಿಯಂ. ಈ ವಿಡಿಯೋದಲ್ಲಿ ನಾವು ಅಧಿಕ ಮಾಸದಲ್ಲಿ ಮಾಡುವ ದಾನಗಳು ಹಾಗೂ ಅದರ ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ. ಅಧಿಕ ಮಾಸದಲ್ಲಿ ಅಧಿಕಸ್ಯ ಅಧಿಕ ಫಲಂ ಎನ್ನುವಂತೆ ನಾವು ಏನನ್ನೇ ದಾನ ಕೊಟ್ಟರೂ ಅದರ ಪುಣ್ಯ ಅಧಿಕವಾಗಿ ನಮಗೆ ದೊರೆಯುತ್ತದೆ. ಅಧಿಕ ಮಾಸದಲ್ಲಿ ಮುಖ್ಯವಾದ ಕೆಲವು ದಾನಗಳು ಹಾಗೂ ಅದರ ಫಲವನ್ನು ನೋಡುವುದಾದರೆ ಮೊದಲು ಸುವರ್ಣ ದಾನ ನೋಡೋಣ. ಸುವರ್ಣ ದಾನ ಮಾಡಿದರೆ ದಾರಿದ್ರ್ಯ ನಾಶ ಆಗತ್ತೆ. ಗೋದಾನ ಮಾಡಿದರೆ ಬ್ರಹ್ಮಲೋಕ ಪ್ರಾಪ್ತಿ. ಬೆಳ್ಳಿ ದಾನ ಕೊಟ್ಟರೆ ಪಿತೃಗಳು ತೃಪ್ತರಾಗುತ್ತಾರೆ. ಕಂಚು, ಹಿತ್ತಾಳೆಯ ಪಾತ್ರೆ ಅಥವಾ ಉಪಕರಣಗಳನ್ನು ದಾನ ಕೊಟ್ಟರೆ ಸರ್ವಾಭೀಷ್ಟ ಸಿದ್ಧಿಯಾಗುತ್ತದೆ. ರತ್ನ ದಾನವನ್ನು ಮಾಡಿದರೆ ರಾಜಯೋಗ ಪ್ರಾಪ್ತಿಯಾಗುತ್ತದೆ. ಮುತ್ತುಗಳನ್ನು ದಾನ ಮಾಡಿದರೆ ಮುಕ್ತಿ ಪ್ರಾಪ್ತಿಯಾಗುತ್ತದೆ. ವಸ್ತ್ರದಾನ ಮಾಡಿದರೆ ಚಂದ್ರಲೋಕ ಪ್ರಾಪ್ತಿಯಾಗತ್ತೆ. ಪಾದರಕ್ಷೆಗಳನ್ನು ದಾನ ಮಾಡಿದರೆ ಪರಲೋಕದ ಪ್ರಯಾಣ ಸುಖಕರವಾಗಿರುತ್ತದೆ. ಪಟ್ಟೆ ವಸ್ತ್ರ ಅಂದರೆ ರೇಷ್ಮೆ ವಸ್ತ್ರವನ್ನು ದಾನ ಮಾಡಿದರೆ ಭಯ ಪರಿಹಾರ ಆಗತ್ತೆ. ಧಾನ್ಯಗಳನ್ನು ದಾನ ಮಾಡಿದರೆ ಸರ್ವಾಭೀಷ್ಟ ಸಿದ್ಧಿಯಾಗತ್ತೆ. ಅಧಿಕ ಮಾಸದಲ್ಲಿ ಮಾಡುವ ಇನ್ನೂ ಅನೇಕ ದಾನಗಳನ್ನು ನಾವು ನೋಡೋದಾದರೆ, ಅಧಿಕ ಮಾಸದಲ್ಲಿ ಮುಖ್ಯವಾಗಿ ನಾವು ಮಾಡಬೇಕಾದ ದಾನ ಅಂದರೆ ಅದು ಅಪೂಪದಾನ. ಅಧಿಕ ಮಾಸದಲ್ಲಿ ಏನೇ ದಾನ ಕೊಟ್ಟರೂ ಅದನ್ನು 33 ಸಂಖ್ಯೆಯಲ್ಲಿ ದಾನ ಕೊಟ್ಟರೆ ಅದಕ್ಕೆ ವಿಶೇಷವಾದ ಫಲ ದೊರಕತ್ತೆ. ಅದನ್ನು ನೋಡೋದಾದರೆ 33 ಆಕಳು ಕರು ದಾನ ಮಾಡಬೇಕು. ಈ ಕಾಮನ್ನಾಗಿ ಒಂದು ಹೇಳಬೇಕು ಅಂದರೆ, ನಾವು ಯಾವುದೇ ಒಂದು ದಾನನ ಆಯ್ಕೆ ಮಾಡಿಕೊಂಡಾಗ ಅದ್ರ ಜೊತೆಗೆ ಎಲೆ, ಅಡಿಕೆ, ದಕ್ಷಿಣೆ, ಅರಿಶಿಣ, ಕುಂಕುಮ ಇದು ಕಡ್ಡಾಯವಾಗಿ ಕೊಡಬೇಕು. ಇನ್ನು ಮುಂದಿನ ದಾನಗಳನ್ನು ನೋಡ್ತಾ ಹೋಗೋಣ. 33 ವಿಷ್ಣುಪಾದ ದಾನ, 33 ಅನ್ನಪೂರ್ಣೇಶ್ವರಿ ಮೂರ್ತಿ ದಾನ, 33 ಅರಿಶಿಣ ಕುಂಕುಮದ ಬಟ್ಟಲು ದಾನ, 33 ಜನ ಮುತ್ತೈದೆಯರಿಗೆ ಉಡಿ ತುಂಬುವ ವ್ರತ, 33 ಮುತ್ತೈದೆಯರಿಗೆ ಬಳೆ ಇಡಿಸುವ ವ್ರತ, 1 ವಟುವಿಗೆ ದಿನ ಊಟ ಹಾಕುವ ವ್ರತ, 1 ಮುತ್ತೈದೆಗೆ ದಿನ ಹೆರಳು ಹಾಕಿ ಹೂ ಮುಡಿಸುವ ವ್ರತ, 1 ಬ್ರಾಹ್ಮಣ ಮುತ್ತೈದೆಗೆ ದಿನ ತಾಂಬೂಲ ದಕ್ಷಿಣೆ ಕೊಡುವ ವ್ರತ, ತುಳಸಿ ಸಸಿಗಳನ್ನು ನೆಟ್ಟು ಅದನ್ನು ದಾನ ಮಾಡುವುದು. ಇನ್ನೊಂದು ವಿಶೇಷವಾದ ದಾನದ ಬಗ್ಗೆ ಇವಾಗ ತಿಳ್ಕೊಳ್ಳೋಣ. ಬ್ರಹ್ಮಾಂಡ ದಾನ ಅಂತ ಕರೀತಾರೆ. ಇದನ್ನು ಬ್ರಹ್ಮಾಂಡ ದಾನ ಅಂತ ಹೇಳಿದ್ರೆ ನಾವು ಮೊದಲು ಒಂದು ಒಣಕೊಬ್ಬರಿ ಬಟ್ಲು ತಗೊಳ್ಬೇಕು. ಇಡೀ ಗಿಟಕು ತಗೋಬೇಕು, ಅರ್ಧ ಇರೋದಲ್ಲ. ಪೂರ್ತಿ ಗಿಟಕು ಬರುತ್ತಲ್ಲ ನಾವು ಮಧ್ಯದಲ್ಲಿ ಕಟ್ ಮಾಡೋಕ್ಕೆ ಮುಂಚೆ, ಆ ಥರ ಒಂದು ಪೂರ್ಣವಾದ ಒಣಕೊಬ್ಬರಿ ಗಿಟಕನ್ನು ತಗೊಂಡು ಮೇಲ್ಗಡೆ ಒಂದು ಕಟ್ ಮಾಡಿದ್ರೆ ಒಂದು ಮುಚ್ಚಳ ಥರ ಆಗುತ್ತಲ್ವ, ಆ ಮುಚ್ಚಳನ ತೆಗೆದು ಇನ್ನು ಮುಕ್ಕಾಲು ಭಾಗ ಏನು ಒಣಕೊಬ್ಬರಿ ಗಿಟಕಿರುತ್ತಲ್ಲ ಅದ್ರ ಒಳಗಡೆ ಅಕ್ಕಿನ ತುಂಬಿಸ್ಬೇಕು. ಅಕ್ಕಿ ಅಥವಾ ಬೇಳೆ ಯಾವುದಾದ್ರೂ ಒಂದು ಧಾನ್ಯನ ತುಂಬಿಸಿ ಅದರೊಳಗೆ ಅಂಬೆಗಾಲ್ ಕೃಷ್ಣ, ದೊಗ್ಗಾಲ್ ಕೃಷ್ಣ ಸಿಗುತ್ತಲ್ವ, ನೀವು ಯಥಾಶಕ್ತಿ ಬೆಳ್ಳಿ ಆದರೂ ಕೊಡ್ಬೋದು ಅಥವಾ ಹಿತ್ತಾಳೆದಾದರೂ ಕೊಡ್ಬೋದು. ದೊಗ್ಗಾಲ್ ಕೃಷ್ಣನ ಅದ್ರ ಒಳಗಡೆ ಇಟ್ಟು ಅದ್ರ ಮೇಲೂ ಮತ್ತೆ ಅಕ್ಕಿ ಅಥವಾ ಬೇಳೆ ಯಾವುದು ನೀವು ಕೊಡ್ತೀರೋ ಅದನ್ನು ಮುಚ್ಚಿ ಅದ್ರ ಮೇಲೆ ಆ ಗಿಟಕು ಏನು ಕಟ್ ಮಾಡಿರ್ತೀವಲ್ಲ ಅದನ್ನು ಮುಚ್ಚಿದಾಗ ಅದು ಬ್ರಹ್ಮಾಂಡ ಅಂತ ಅನ್ನಿಸ್ಕೊಳ್ಳುತ್ತೆ. ಅದನ್ನು 33 ಸಂಖ್ಯೆಯಲ್ಲಿ ದಾನ ಕೊಡ್ಬೋದು. ಈ ರೀತಿ ಒಣಕೊಬ್ಬರಿ ಗಿಟ್ಕನ್ನು ಈ ರೀತಿ ಮೇಲೆ ಹೇಳಿದ ರೀತಿ ದಾನ ಮಾಡೋದ್ರಿಂದ ಗೋವರ್ಧನ ಪರ್ವತವನ್ನು ಅಥವಾ ಬ್ರಹ್ಮಾಂಡವನ್ನೇ ದಾನ ಮಾಡಿದ ಫಲ ಪ್ರಾಪ್ತಿಯಾಗತ್ತೆ. 33 ಮುತ್ತೈದೆಯರಿಗೆ ವಸ್ತ್ರದಾನ, 33 ವಟುಗಳಿಗೆ ಸಂಧ್ಯಾವಂದನೆ ಸಾಮಗ್ರಿ ದಾನ, 33 ಚೌರಿ ದಾನ ಅಂದರೆ ಹೆರಳಲ್ಲಿ ಹಾಕುವ ಇದು ಚೌರಿ ದಾನ ಅಂದರೆ ಇವಾಗ ಸಿಂಥೆಟಿಕ್ ಬರುತ್ತಲ್ವ, ಕೂದಲುಗಳದೆಲ್ಲ ಮಾಡ್ತಾರಲ್ಲ, ಅದನ್ನು ದಯವಿಟ್ಟು ಕೊಡಬೇಡಿ. ಆ ಚೌರಿ ಮೃಗದ್ದು ಒಂದು ಹಳೆ ಕಾಲದಲ್ಲಿ ಮಡಿಗೆ ಬರುತ್ತೆ ಅಂತ ಉಪಯೋಗಿಸ್ತಾ ಇದ್ರಲ್ಲ ಅಜ್ಜಿ ಅವ್ರ ಕಾಲದಲ್ಲೆಲ್ಲ, ಆ ಥರದ್ದು 33 ದಾನ ಕೊಟ್ಟರೆ ತುಂಬ ಒಳ್ಳೆಯದು. 33 ಬಾಗಿಣ ದಾನ, 33 ಜೊತೆ ದೀಪದಾನ, ಬೆಳ್ಳಿ ಅಥವಾ ಹಿತ್ತಾಳೆ ಯಥಾಶಕ್ತಿ, ಹಾಲು ಮೊಸರು ತುಂಬಿದ ಪಾತ್ರೆಗಳ ದಾನ, ದೇವರ ಪುಸ್ತಕ ದಾನ, ಸಾಲಿಗ್ರಾಮ ದಾನ, ಹೂಬತ್ತಿ, ಗೆಜ್ಜೆ ವಸ್ತ್ರ ದಾನ, ಮಂಗಳಾರತಿ ಬತ್ತಿ ದಾನ, ಭೂದಾನ, ಅನ್ನದಾನ, ಉದುಕುಂಭ ದಾನ, ದೇವರ ಪೂಜೆ ಸಾಮಗ್ರಿಗಳು, ತುಳಸಿ ಪೂಜೆ ಸಾಮಗ್ರಿಗಳು, ಜಾಗಟೆ ದಾನ, ಗಂಟೆ ದಾನ, ಜೇನುತುಪ್ಪ ದಾನ, ಹಣ್ಣುಗಳ ದಾನ,
ದೇವರ ಪೂಜೆಗೆ ಉಪಯೋಗ ಆಗುವಂಥ ಯಾವುದೇ ರೀತಿ ದಾನಗಳನ್ನು ನಾವು 33 ಸಂಖ್ಯೆಯಲ್ಲಿ ಮಾಡಿ ಪುರುಷೋತ್ತಮನಾದ ಭಗವಂತನ ಕೃಪೆಗೆ ಪಾತ್ರರಾಗೋಣ. ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.